ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಡಿಮನ್. ಈ ಒಂದು ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ 129th ಅಮೆಂಡ್ಮೆಂಟ್ ಆಕ್ಟ್ ಏನು ತರ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಈ ಬಿಲ್ಲು ಎರಡು ಆಸ್ಪೆಕ್ಟ್ಸ್ನ ಕಾಣುತ್ತೆ. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಸೈಮಲ್ಟೇನಿಯಸ್ ಎಲೆಕ್ಷನ್ ಫಾರ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಅಂದರೆ ಲೋಕಸಭಾದಲ್ಲಿ ಏನು ಎಲೆಕ್ಷನ್ಸ್ ನಡೆಯುತ್ತೆ ಮತ್ತು ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಏನು ಎಲೆಕ್ಷನ್ ನಡೆಯುತ್ತೆ ಇದನ್ನ ಒಟ್ಟಿಗೆ ಒಂದೇ ಪಾಯಿಂಟ್ ಆಫ್ ಟೈಮಲ್ಲಿ ಮಾಡುವಂತೆ ಈ ಬಿಲ್ಲು ಒಂದು ಪ್ರೊಸೀಜರ್ನ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ ಮಾಡ್ತಾ ಇದೆ. ಇನ್ನೊಂದು ಆಸ್ಪೆಕ್ಟ್ ಆಫ್ ದ ಬಿಲ್ ಏನಂದ್ರೆ ಯೂನಿಯನ್ ಟೆರಿಟರೀಸ್ ಲಾಸ್ ಅಮೆಂಡ್ಮೆಂಟ್ ಬಿಲ್. ಇದು ಡೆಲ್ಲಿ ಮತ್ತೆ ಜಮ್ಮು ಕಾಶ್ಮೀರದ ಎಲೆಕ್ಷನ್ ಪ್ರೊಸೀಜರ್ಸ್ನ ಅಮೆಂಡ್ ಮಾಡಿ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಏನು ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದ್ರ ಜೊತೆ ಕ್ಲಬ್ ಆಗಿ ಫರ್ದರ್ ಎಲೆಕ್ಷನ್ ಪ್ರೊಸೀಜರ್ನ ಯೂನಿಯನ್ ಟೆರಿಟರೀಸ್ ಅಲ್ಲಿಯೂ ಕೂಡ ತರಕ್ಕೆ ಈ ಒಂದು ಬಿಲ್ಲು ಟ್ರೈ ಮಾಡುತ್ತೆ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನೋಡ್ಬೇಕಾಗಿರೋ ಆಸ್ಪೆಕ್ಟ್ಸ್ ಏನಂದ್ರೆ ಪ್ರೆಸಿಡೆಂಟ್ ಅವ್ರಿಗೆ ರೈಟ್ಸ್ ನ ಕೊಟ್ಟಿದ್ದಾರೆ ಯಾವ ಡೇಟ್ ಇಂದ ಈ ಒಂದು ಬಿಲ್ಲು ಜಾರಿಗೆ ತರಬೇಕು ಅಂತ. ಸೊ ಮೋಸ್ಟ್ಲಿ ನಾವು ಮುಂದೆ ಬರುವಂತಹ 2034 ಎಲೆಕ್ಷನ್ ನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ಬರುವ ಸಾಧ್ಯತೆಯನ್ನ ನಾವು ಕಾಣಬಹುದಾಗಿದೆ. ಈ ಬಿಲ್ ಅಲ್ಲಿ ಮೇಜರ್ ಆಗಿ ಏನ್ ನಾವು ಕಾಣಬಹುದು ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರಿಗೆ ಪೂರಾ ರೈಟ್ಸ್ ನ ಕೊಟ್ಟಿದ್ದಾರೆ ಸ್ಟೇಟ್ ಅಲ್ಲಿ ಮತ್ತೆ ಸೆಂಟ್ರಲ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಕ್ಕೆ. ಇದು ಬರೀ ಸ್ಟೇಟ್ ಅಸೆಂಬ್ಲಿ ಮತ್ತೆ ಸೆಂಟ್ರಲ್ ಅಲ್ಲಿ ಲೋಕಸಭೆಗೆ ಮಾತ್ರ ಎಲೆಕ್ಷನ್ ನಡೆಸುವಂತ ಅಧಿಕಾರ ಕೊಟ್ಟಿದ್ದಾರೆ. ಬಟ್ ನಮ್ಮ ಮುನ್ಸಿಪಾಲಿಟೀಸ್ ಪಂಚಾಯತ್ ಎಲೆಕ್ಷನ್ BBMP ಎಲೆಕ್ಷನ್ ಬಂದಾಗ ಅದ್ರ ಬಗ್ಗೆ ಇನ್ನ ಒನ್ ನೇಷನ್ ಒನ್ ಎಲೆಕ್ಷನ್ ಸೈಲೆಂಟ್ ಆಗಿದೆ. ಸೊ ಅದನ್ನ ಒಂದು ಇವರು ಔಟ್ ಆಫ್ ಪರ್ವ್ಯೂ ಇಟ್ಬಿಟ್ಟು ಬರೀ ಸ್ಟೇಟ್ ಮತ್ತೆ ಸೆಂಟ್ರಲ್ ಅಸೆಂಬ್ಲೀಸ್ಗೆ ಎಲೆಕ್ಷನ್ ನ ನಡೆಸ್ತಾರೆ. ಸೊ ಈ ಬಿಲ್ ಅಲ್ಲಿ ಇನ್ನೊಂದು ಏನು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಅಂದ್ರೆ ಮೊದಲು ಒಂದು ಗೌರ್ಮೆಂಟ್ ಎಲೆಕ್ಟ್ ಆದ್ರೆ ಆ ಸರ್ಕಾರ 5 ವರ್ಷ ಟರ್ಮ್ ನ ನಡೆಸ್ತಾ ಇತ್ತು. ಅಂಡ್ ಮಧ್ಯದಲ್ಲಿ ಏನಾದ್ರು ಪಾರ್ಟಿ ಕೊಲ್ಯಾಪ್ಸ್ ಆದ್ರೆ ಅದು ಉಳಿದಿರುವಂತಹ ಟರ್ಮ್ ಎಷ್ಟಿರ್ತಿತ್ತು ಅದನ್ನ ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಮತ್ತೆ ಹೊಸದಾಗಿ ಎಲೆಕ್ಷನ್ ನಡೀತಿತ್ತು ಅಂಡ್ ಬರುವಂತಹ ಗೌರ್ಮೆಂಟ್ ಮುಂದೆ ಬರುವ 5 ವರ್ಷಕ್ಕೆ ಸರ್ಕಾರವನ್ನು ನಡೆಸ್ತಿತ್ತು. ಬಟ್ ಇಲ್ಲಿ ಯಾವ ತರ ಆಗಿದೆ ಅಂದ್ರೆ ಈಗ ಸಪೋಸ್ ಎಲೆಕ್ಟ್ ಆಗಿರುವ ಗೌರ್ಮೆಂಟ್ 1 ವರ್ಷಕ್ಕೆ ಬಿದ್ದೋದ್ರೆ ಇನ್ನು 2 ವರ್ಷಕ್ಕೆ ಬಿದ್ದೋದ್ರೆ ಉಳಿದಿರುವ ಟರ್ಮ್ ಏನಿತ್ತು ಈಗ 4 ವರ್ಷ ಏನ್ ಉಳಿದಿತ್ತು ಇಲ್ಲ 3 ವರ್ಷ ಏನ್ ಉಳಿದಿತ್ತು ಆ ಟರ್ಮ್ಗೆ ಮಾತ್ರ ಎಲೆಕ್ಷನ್ ನ ಮಾಡಲಾಗತ್ತೆ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ನಾವೇನ್ ಅಂದ್ಕೊಂಡ್ವಿ 5 ವರ್ಷಕ್ಕೆ ಒಂದ್ಸತಿ ನಡೆಯುತ್ತೆ ಅಂತ. ಬಟ್ ಈ ತರ ಆದ್ರೆ ನಾವು ವರ್ಷದಲ್ಲಿ 2-3 ಸತಿ ಎಲೆಕ್ಷನ್ ನ ನೋಡ್ಬೇಕಾಗುತ್ತೆ. ಸೊ ಈಗ ಈ ಬರ್ತಿರುವಂತಹ ಬಿಲ್ಲು ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೇದೇ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಬಹಳಷ್ಟು ಅನ್ಸರ್ಟಿನಿಟೀಸ್ ಇದೆ. ಬಿಜೆಪಿ ಗೌರ್ಮೆಂಟ್ ಏನ್ GST ನ ಇಂಟ್ರೊಡ್ಯೂಸ್ ಮಾಡಿದ್ರು ಆವಾಗ ಬಹಳಷ್ಟು ಜನಕ್ಕೆ GST ಅಂದ್ರೇನೆ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಟ್ಯಾಕ್ಸ್ ಸ್ಲಾಬ್ ಹೇಗೆ ಬೀಳುತ್ತೆ ಅಂತ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇತ್ತು. ಇದರಿಂದ ನಮ್ಮ ಎಕಾನಮಿಯ ಮೇಲೆ ಕೂಡ ಬಹಳಷ್ಟು ಹೊಡೆತ ಬಿತ್ತು. ಇದೇ ರೀತಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಏನಾದ್ರು ಜಾರಿಗೆ ತಂದ್ರೆ ವಿತೌಟ್ ಪ್ರಾಪರ್ ಟ್ರೈನಿಂಗ್ ವಿತೌಟ್ ಪ್ರಾಪರ್ ಎಜುಕೇಶನ್ ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಂತರೂ ಖಚಿತ. ಯಾವ ಮೂವ್ಮೆಂಟ್ಗೆ ಯಾವ ಸರ್ಕಾರ ಪವರ್ ಅಲ್ಲಿ ಬರುತ್ತೆ, ಯಾವ ಸರ್ಕಾರ ಬಿದೋಗುತ್ತೆ, ಯಾವ ಸರ್ಕಾರ ಎಷ್ಟು ವರ್ಷ ಇರುತ್ತೆ ಅಂತ ಬಹಳಷ್ಟು ಕನ್ಫ್ಯೂಷನ್ ಇರುತ್ತೆ. ಇಂತಹ ಒಂದು ಕನ್ಫ್ಯೂಷನ್ ಅಲ್ಲಿ ನಮ್ಮ ಡೆಮೋಕ್ರಸಿಗೆ ಒಂದು ದೊಡ್ಡ ಹೊಡೆತ ಬರ್ಬೋದು ಅಂತ ನನ್ಗೆ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ? ಇದು ನಮ್ಮ ಒಂದು ಡೆಮೋಕ್ರೆಟಿಕ್ ನೇಷನ್ಗೆ ಒಂದು ಒಳ್ಳೆ ಪ್ರೊಸೀಜರಾ ಇಲ್ಲ ಇದಕ್ಕಿಂತ ಉತ್ತಮವಾದ ಒಂದು ಎಲೆಕ್ಷನ್ ಪ್ರೊಸೀಜರ್ನ ನಾವು ತರಬಹುದಾ ಎನ್ನುವ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.